ನಿಮಗೆ ಇಲ್ಲಿದೆ ಬಿಡಿ. ನಿಮಗೆ 2017-18 ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 17-18 ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ 21,46,735 crores. ಎಷ್ಟು? 21,46,235. ಅವತ್ತು ಎಷ್ಟು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಶೇರು ಎಷ್ಟಿತ್ತು ಅಂತಂದ್ರೆ 31,908 ಕೋಟಿ. ಎಷ್ಟು? 31,900 ಕೋಟಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಇರ್ತವೆ, ಅದರಲ್ಲಿ ನಮ್ಮ ಷೇರು ಇರ್ತದೆ, ಕೇಂದ್ರ ಸರ್ಕಾರದ ಷೇರು ಇರ್ತದೆ. ಸೆಂಟ್ರಲ್ ಶೇರ್ ಈಗ ಇಂದಿರಾ ಆವಾಸ್ ಮನೆಗಳು ಅಂತ ಇದೆ. ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ, ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಆದ್ರೆ ಕೊಡೋದು 1,20,000. ನಾವು 1,20,000 ಕೊಡ್ತೀವಿ, ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿಗಳಿಗೆ. ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಈಸ್ ಆನ್ ಶೇರ್ ಬೇಸಿಸ್. ಗವರ್ಮೆಂಟ್ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಇಂಡಿಯಾ ಶೇರ್ ಇರ್ತದೆ. ಅದ್ರ ಮೂಲಕ ನಮಗೆ ಬರ್ತಕ್ಕಂಥ ಹಣ 16,082 ಕೋಟಿ. 17-18 ನಾವು ಪಡ್ಕೊಂಡಂತ ಒಟ್ಟು ನಮ್ಮ ಕರ್ನಾಟಕ ಬಂದಂತ ದುಡ್ಡು 47,990 ಕೋಟಿ. ಯಾವ ವರ್ಷ ಇದು? 17-18. 18-19 ಡೆವಲ್ಯೂಷನ್ ಮೂಲಕ 36,215 ಕೋಟಿ, ಗ್ರಾಂಟ್ಸ್ ಮೂಲಕ 14,942 ಕೋಟಿ, ಒಟ್ಟು 51,157 ಕೋಟಿ. 19-20 39,806 ಕೋಟಿ ಡೆವಲ್ಯೂಷನ್, ಗ್ರಾಂಟ್ಸು 15,008 ಕೋಟಿ, ಒಟ್ಟು 54,814 ಕೋಟಿ ಬಂದಿತ್ತು. ಯಾವಾಗ ಇದು? 19-20 ಬಜೆಟ್ ಗಾತ್ರ 27,86,349 ಕೋಟಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು. ಕಡಿಮೆ ಇದ್ರೂ ಕೂಡ 18-19 51,000 ಕೋಟಿ ಬಂದಿದೆ ನಮಗೆ. ಎಷ್ಟು ಬಂದಿದೆ? 51,000 ಕೋಟಿ. ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ 24,042 ಕೋಟಿ. 23-24 ಎಷ್ಟು ಬಜೆಟ್ ಗಾತ್ರ? 45 ಲಕ್ಷ ಕೋಟಿ. 45 ಲಕ್ಷ ಕೋಟಿ 18-19 ಇದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯ್ತು. ನಮಗೆ ಟ್ಯಾಕ್ಸ್ ಡಬಲ್ ಬರಬೇಕಲ್ಲ. ಗಾತ್ರ ಬದಿಯಾದ್ಮೇಲೆ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ. ಬಂದಿಲ್ಲ. 23-24 ನಾವು ಬಂದದ್ದು 50,257 ಕೋಟಿ, 18-19 ಕಡಿಮೆ. Is it not an injustice to Karnataka? Is it not an injustice to people of Karnataka? Huh? Should we not protest? Should we not agitate? So this is the position. So GST ಬಂತು. ನಾವು ಹೇಳಿದ್ವು GST ಇಂದ ಅವೈಜ್ಞಾನಿಕ ಆಗಿದೆ, ಇದು ಬೇಡ, ಈಗ ಮಾಡಬೇಡಿ, ವೈಜ್ಞಾನಿಕವಾಗಿ ಮಾಡಿ. GST ನಾವು ವಿರೋಧ ಮಾಡಲ್ಲ, ಆದ್ರೆ GST ಮಾಡುವಾಗ ಏನ್ ಹೇಳಿದ್ರು ಕೇಂದ್ರ ಸರ್ಕಾರದವರು? ನಿಮ್ಗೆ ಎಷ್ಟು ನಷ್ಟ ಆಯ್ತದ ಅವೆಲ್ಲ ಬರೆಸ್ಕೊಡ್ತೀವ್ರಿ ಅಂತ ಹೇಳಿದ್ರು. GST ಕೌನ್ಸಿಲ್ ನಲ್ಲಿ ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅಷ್ಟೆಲ್ಲ ಬರೆಸ್ಕೊಡ್ತೀವಿ. ನಮ್ಮ ಕೃಷ್ಣ ಬೈರೇಗೌಡ ಹೋಗ್ತಾನೆ GST ಕೌನ್ಸಿಲ್, ಎಲ್ಲನೂ ಬರೆಸ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು.
ನಮಗೆ ಅವತ್ತು 15% ಟ್ಯಾಕ್ಸ್ ಗ್ರೋತ್ ಇತ್ತು. ಟ್ಯಾಕ್ಸ್ ಗ್ರೋತ್ 15%. ಅದು ನ್ಯಾಷನಲ್ ಅವರೇಜ್ 14%ಗೆ ಅಂತ ಹೇಳಿದ್ರು. 14% ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರು ಒಪ್ಕೊಂಡು, 14% ಕೊಡ್ತೀವಿ ಅಂತಂದ್ರು ಒಪ್ಕೊಂಡು 5 ವರ್ಷ ಕೊಟ್ಟರು. 2022 ಜೂನ್ಗೆ ನಿಲ್ಲಿಸ್ಬಿಟ್ರು. ಜೂನ್ 2022 ಇಸ್ವಿಗೆ ಕಾಂಪನ್ಸೇಷನ್ ಕೊಡೋದು ನಿಲ್ಲಿಸ್ಬಿಟ್ರು. ಈಗ 22, 23, 24 ಎರಡೇ ವರ್ಷದಲ್ಲಿ ಆ ಕಾಂಪನ್ಸೇಷನ್ ಕೊಡ್ತಿದ್ರಲ್ಲ, ತೆರಿಗೆ ನಮಗೆ ನಷ್ಟ ಆಯ್ತಲ್ಲ, ಅದರಿಂದ more than 59,000 crores ನಷ್ಟ ಆಯ್ತು. ಎಷ್ಟು ನಷ್ಟ ಆಯ್ತು? 59,000 ಕೋಟಿಗೂ ಹೆಚ್ಚು ಜಾಸ್ತಿ. Is it not an injustice? Is it not an injustice? So this is an injustice. 59,000 ಕೋಟಿ. 59,000 ಕೋಟಿ ಕಡಿಮೆ ಆಯ್ತು. ಸೊ ಈಗ ಪರಿಹಾರ ಕೊಡ್ತಾ ಇಲ್ಲ ನಮಗೆ. ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾ ಇಲ್ಲ, ನಿಲ್ಲಿಸ್ಬಿಟ್ರು. 15% ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ GST ಆದ್ಮೇಲೆ 9% ಬಂದ್ಬಿಟ್ಟಿದೆ. ಟ್ಯಾಕ್ಸ್ ಗ್ರೋತ್ 9%, GST ಆದ್ಮೇಲೆ 9 ಗ್ರೋತ್ ಆಗಿದೆ. ನಮಗೆ GST ಇಂದ ನಷ್ಟ ಆಗಿದೆಯೇ ಹೊರತು ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು, ಅದು ಸುಳ್ಳಾಯಿತು. ರಾಜ್ಯಗಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ, ಅದು ಸುಳ್ಳಾಯಿತು. ನಮಗೆ ನಷ್ಟ ಆಯಿತು. ಸೊ ಇದು ಅನ್ಯಾಯ ಅಲ್ವಾ? 59,000 ಕೋಟಿ ಬರ್ದೇ ಹೋಯ್ತಲ್ಲ ನಮಗೆ ಬಿಕಾಸ್ ಆಫ್ ದಿ GST. ಅದು ಅನ್ಯಾಯ ಅಲ್ವಾ? ಈ ಅನ್ಯಾಯ ಪ್ರತಿಭಟಿಸಬೇಕು ಬೇಡ? ಪ್ರತಿಭಟಿಸಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಮಿಸ್ಟರ್ ಬಿಜೆಪಿ ಅವರು ಬರ್ಬೇಕಾಗಿತ್ತು, ಪಾಪ ಬಂದಿಲ್ಲ. ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ. ಇವ್ರು ಹೆಂಗೆ ಅಂತಂದ್ರೆ, ನಮ್ಮಲ್ಲಿ ಕೋಲೆ ಬಸವ ಅಂತ ಇದ್ದಾರೆ. ಕೋಲೆ ಬಸವ ಅಂತ ಗೊತ್ತಾ? ಈ ಭಿಕ್ಷಿಕರು ಒಂದು ಎತ್ತಿ ಹಿಡ್ಕೊಂಬಂತ ಬಸವನ ಹಿಡ್ಕೊಂಬರ್ತಾರೆ. ಅದು ತಲೆ ಕುಣಿಸುವಂದ್ರೆ ತಲೆ ಹಿಂಗ ಅನ್ಸುತ್ತೆ, ತಲೆ ಅಲ್ಲಾಡ್ಸೋದು ಹಿಂಗಲ್ಲ ಅನ್ಸುತ್ತೆ. ಹಂಗೆ ಇವರು ಬಿಜೆಪಿ MP ಹೆಂಗೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು, ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು. ಇದು ಇವ್ರು ಮಾಡ್ತಾ ಇರೋದು. ಬಿಜೆಪಿ MLA ಇವತ್ತು ಒಂದು ದಿನ ಇವತ್ತಿನವರಿಗೆ ಬಾಯಿ ಬಿಡ್ಲಿಲ್ವಲ್ರಿ. ಇದ್ರ ಜೊತೆಗೆ 4.71ರಿಂದ 3.64 ಆದ್ಮೇಲೆ ತೆರಿಗೆ ನಮ್ಗೆ ಇಳಿಸಿದ ಮೇಲೆ 15 ಫೈನಾನ್ಸ್ ಕಮಿಷನ್ ಅವರೇ ವಿಶೇಷ ಅನುದಾನ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿಗಳನ್ನ ಶಿಫಾರಸು ಮಾಡುತ್ತೆ ಇಂಟ್ರಿಮ್ ರಿಪೋರ್ಟ್ ನಲ್ಲಿ. ಯಾವಾಗ ಅದು ಮಾಡಿದ್ದು? 2021ರಲ್ಲಿ ಶಿಫಾರಸು ಮಾಡೋದು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಕಂಠ ಶೋಷಣೆ ಮಾಡ್ಕೊಂಡೆ. ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ, ಪತ್ರ ಬರೀರಿ, ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಳ್ರಿ, ನರೇಂದ್ರ ಮೋದಿ ಅವರ ಹತ್ರ ಕೂತ್ಕೊಳ್ರಿ, ಹೋಗಿ MP-ಗಳೆಲ್ಲ ಹೋಗಿ ಕೂತ್ಕೊಳ್ರಿ. 5,495 ಕೋಟಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಅವರಿಗೆ ಮನವರಿಕೆಯಾಗಿ ಕೊಟ್ಟಿದ್ದಂಥದ್ದು ವಿಶೇಷ ಗ್ರಾಂಟ್ಸ್ ಅನ್ನ. ಅದ್ರ ಜೊತೆಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.